ನುಡಿಮುತ್ತು. ಮಾತಿನ ವರ್ತನೆ ಹೇಳುತ್ತದೆ ಮನುಷ್ಯ ಹೇಗೆ ಅಂತ. ವಾದಿಸುವ ವರ್ತನೆ ಹೇಳುತ್ತದೆ ಅವನ ಜ್ಞಾನ ಎಷ್ಟು ಅಂತ. ಅಹಂಕಾರ ಹೇಳುತ್ತದೆ ಅವನ ಬಳಿ ಇರುವ ಧನ ಎಷ್ಟು ಅಂತ. ಸಂಸ್ಕಾರ ಹೇಳುತ್ತದೆ ಅವರ ಮನೆತನ ಹೇಗಿದೆ ಅಂತ. ಕೋಳಿ ರುಚಿ ಕಂಡವನು ಹೋಳಿಗೆ ತಿನ್ನಲಾರ, ಹಾಗೆ ಸಾರ್ವಜನಿಕರ ಹಣದ ರುಚಿ ಕಂಡವನು ದುಡಿದು ತಿನ್ನಲಾರ. ಮಾಡುವ ಪ್ರತಿ ಪಾಪವು ಸಾಲವಿದ್ದಂತೆ, ಎಂದೋ ಒಂದು ದಿನ ಬಡ್ಡಿ ಸಮೇತ ಕಟ್ಟಲೇಬೇಕು. ಮಾಡುವ ಪ್ರತಿ ಒಳ್ಳೆಯ ಕೆಲಸ ಉಳಿತಾಯ ಖಾತೆಯಲ್ಲಿ ಜಮಾ ಮಾಡಿದಂತೆ ಕಷ್ಟಕಾಲದಲ್ಲಿ ಸಹಾಯಕ್ಕೆ ಬರುತ್ತದೆ. ಸತ್ತ ಮೇಲೆ ಕೊಳ್ಳಿಯಿಡೋಕೆ ಎಷ್ಟೆಷ್ಟು ದೂರದ ಊರುಗಳಿಂದ ಬರುವ ಜನರು ಜೀವಂತವಿದ್ದಾಗ ಸಣ್ಣ ಸಮಸ್ಯೆಗಳಿಗೂ ಸಹಾಯ ಮಾಡಲು ಹತ್ತಿರ ಕೂಡ ಬರುವುದಿಲ್ಲ. ನಿಜ ಅಲ್ವಾ? ಸತ್ತವರೆಲ್ಲ ಸಂಪಾದನೆಯನ್ನು ಹೊತ್ತು ಹೋಗುವಂತಿದ್ದರೆ ಸಾಯುವುದಕ್ಕೂ ಬಿಡುತ್ತಿರಲಿಲ್ಲ ಇಂದಿನ ಮಕ್ಕಳು. ಪ್ರೀತಿಸೋರು ಹೇಗಿರಬೇಕು ಅಂದರೆ, ಇದ್ದರೆ ಕನ್ನಡಿ ಥರ ಇರಬೇಕು, ಇಲ್ಲ ಅಂದರೆ ನೆರಳಿನ ಥರ ಇರಬೇಕು. ಯಾಕೆಂದರೆ ಕನ್ನಡಿ ಯಾವತ್ತೂ ಸುಳ್ಳು ಹೇಳುವುದಿಲ್ಲ, ನೆರಳು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ, ನಮ್ಮ ಜೊತೆಯೇ ಇರುತ್ತೆ. ನಾವಾಡುವ ಮಾತು, ಮಾಡುವ ಕೆಲಸ ನಮ್ಮ ಆತ್ಮಸಾಕ್ಷಿ ಒಪ್ಪಿದರೆ ಸಾಕು. ಬೇರೆಯವರ ಕೊಡುವ ಪ್ರಮಾಣ ಪತ್ರದ ಅವಶ್ಯಕತೆ ನಮಗಿಲ್ಲ. ಪಾಪದ ಹೊರೆ ಹೆಚ್ಚಾಗುವಷ್ಟು ಗಳಿಸಬಾರದು, ಸಾಲದ ಹೊರೆ ಹೆಚ್ಚಾಗುವಷ್ಟು ಖರ್ಚು ಮಾಡಬಾರದು, ರೋಗ ಬರುವಷ್ಟು ಹೆಚ್ಚು ತಿನ್ನಬಾರದು, ಕಲಹಗಳು ಹೆಚ್ಚಾಗುವ ಹಾಗೆ ಮಾತನಾಡಬಾರದು, ರಕ್ತದೊತ್ತಡ ಹೆಚ್ಚಾಗುವಷ್ಟು ಚಿಂತಿಸಬಾರದು. ನುಡಿಮುತ್ತು. ಮನುಷ್ಯ ಮತ್ತು ಸ್ವಂತದ್ದು ಏನಿದೆ? ಜನ್ಮ ಬೇರೆಯವರು ನೀಡಿದ್ದಾರೆ, ಹೆಸರು ಬೇರೆಯವರು ಇಟ್ಟಿದ್ದಾರೆ, ಶಿಕ್ಷಣ ಬೇರೆಯವರು ಕಲಿಸಿದ್ದಾರೆ, ಕೆಲಸವು ಬೇರೆಯವರು ಕೊಟ್ಟಿದ್ದಾರೆ, ನಾಳೆ ಸ್ಮಶಾನಕ್ಕೆ ಬೇರೆಯವರೇ ಹೊತ್ತುಕೊಂಡು ಹೋಗುತ್ತಾರೆ. ವ್ಯರ್ಥ ಅಹಂಕಾರ ಏಕೆ? ಯಾವಾಗಲೂ ಒಳ್ಳೆಯ ಕರ್ಮದ ಬಗ್ಗೆ ಯೋಚಿಸಬೇಕಲ್ಲವೇ? ಬೊಗಸೆಯಲ್ಲಿನ ನೀರನ್ನು ಎಷ್ಟೇ ಜೋಪಾನ ಮಾಡಿದರೆ ಅದು ನಿಲ್ಲುವುದು ಕ್ಷಣಕಾಲ. ಹಾಗೆ ಕೆಲವೊಂದು ಸಂಬಂಧಗಳನ್ನು ಎಷ್ಟೇ ಜೋಪಾನ ಮಾಡಿದರೂ ವ್ಯರ್ಥ, ಏಕೆಂದರೆ ಅವರು ಕೂಡ ನಮ್ಮಲ್ಲಿರುವುದು ಕ್ಷಣಿಕ. ಪೂಜೆ ಮಾಡುವಾಗ ದೇವರು ನೋಡುತ್ತಾನೆ ಅಂತ ಯೋಚಿಸುವ ಮನುಜ ಇನ್ನೊಬ್ಬರಿಗೆ ಮೋಸ ಮಾಡುವಾಗ ದೇವರು ನೋಡುತ್ತಾನೆ ಎಂದು ಯೋಚಿಸುವುದಿಲ್ಲ. ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.